ಓ, ಅಲ್ಲ ಕಣ ಅನಿಲ. ರಘುವೀರಣ್ಣಗೊಂದು ಹೇಳಲೇ ಇಲ್ಲ ಮಾರಯ್ಯ. ನಿನ್ನೆ ಗುಂಡಪ್ಪಣ್ಣ ನೆನಪು ಮಾಡಿದಾಗ ಅಂದ್ಕೊಂಡೆ ನೀ ಫೋನ್ ಮಾಡಬೇಕು ಅಂತ ಮತ್ತೆ ಮರ್ತೋಗಿದೆ. ಥೋ, ಏನು ಅನ್ಕೋತಾರೇನೋ. ನಾನು ಸುಮಾರು ದಿವಸ ಆಯ್ತು ಮಾರಯ್ಯ, ಅವ್ರಿಗೆ ಮಾತಿಗೆ ಸಿಕ್ಕಲ. ಈ ಮಳೆ ದಸೆಯಿಂದ ಮನೆಯಿಂದ ಬೈಲೇ ಹೊಡ್ಲ. ಅವ್ರಿಗೆ ಗೊತ್ತೇ ಇಲ್ಲೇನೋ ಕಣ. ಮಾತ್ರ ಗೊತ್ತಿದ್ದಿದ್ರು ಒಂದು ಫೋನ್ ಮಾಡದೇ ಇರ್ತಿರ್ಲು. ಫೋನ್ ಮಾಡೋದೆ ಅಂತ ಗೊತ್ತಿದ್ರು, ಮನೆಗೆ ಗೊತ್ತಿದ್ರು ಗ್ಯಾರಂಟಿ. ಸ್ವಲ್ಪ ಸುಮ್ಮನಿರ್ತೀಯ ಮಾರಯ್ಯ. ಇಷ್ಟು ದಿವಸ ಆದರೂ ಗೊತ್ತಿಲ್ಲದೆ ಅದೆಯಾ? ಎಲ್ಲ ಗೊತ್ತದೆ. ಹಂಗಾರೆ ಊರು ಮನೆಯಲ್ಲಿ ಯಾರೊಬ್ರು ಹೇಳ್ದೆ ಅದಾರ? ದಿನ ಬೆಳಗಾದ್ರೆ ಪೇಟೆಗೆ ಅದಕ್ಕೆ ಇದಕ್ಕೆ ಹೋಗ್ತಿರ್ತಾನೆ ಮಾರಯ್ಯ. ಹೇಳ್ದೆ ಏನು ಗೊತ್ತಾಗ್ಯದೆ. ಬಹುಶಃ ಕೋಡ್ ಇರ್ಬೇಕು ನಂಗೆ ಫೋನ್ ಮಾಡ್ಲಾ ಅಂತ. ನೀವು ಹಂಗೆ ಸಲ್ಗಿ ಕಲ್ಸಿಟ್ಟಿರಲ್ಲ. ಯಾವುದೊಂದಾದ್ರೂ ಫಸ್ಟೇ ಫೋನ್ ಮಾಡಿ ಮಾಡಿ ನನಗೆ ಹೇಳದೆ ಇರೋದಂದ್ರೆ ಏನೋ, ಏನಾರು ಮಾಡ್ಕೊಂಡ್ಲಿ ನಾವು ಹೋಗೋದೇ ಬೇಡ ಅಂತ. ಅದು ಎಲ್ಲ ಹೇಳಿರ್ಬೇಕು ಯಾರೋ ಭಾಳ ಒಂದು ಸ್ವಲ್ಪ ಇದಾಗಿದೆ ಅಂತ. ಯಾಕೆ ಸುಮ್ಮನೆ ರಿಸ್ಕು? ಏನಾರು ಮಾಡ್ಕೊಂಡ್ಲಿ ಅಂತ ಸುಮ್ಮನೆ ಅಷ್ಟೇ. ಹಣೆ ಬರ ಇಲ್ಲ, ನಂಗೆ ಗೊತ್ತಿಲ್ಲ. ಇಲ್ಲ ಗುಂಡಪ್ಪಣ್ಣ, ಗೊತ್ತಿದ್ರೆ ಅವ್ರು ಹಂಗೆ ಬರದೇ ಇರ್ತಿರ್ಲಿಲ್ಲ. ಸುಮ್ಮನೆ ನೀವೊಂದು ಯಾಕೆ ಅವ್ರ ಬಗ್ಗೆ ಹಂಗೆ ತಿಳ್ಕೊತೀರೇ ಏನೋ ಮಾರ್ರ. ಗೊತ್ತಿಲ್ಲ. ಅದು ಈಗ ನಾನೊಂದಾಜು ಈ ಮಳೆ ಅಂತ ಹೇಳಿ ಅವರು ಎಲ್ಲೂ ಮನೆಯಿಂದ ಬೈಲೆ ಹೊಳ್ಳೇನ, ಹಾಗಾಗಿ ಹಂಗೆ ಫೋನ್ ಮಾಡಬೇಕು. ಏನಾರು ಮಾಡ್ಕೊಳ್ಳಿ ಮರೆ, ನಂಗೇನು ಫೋನ್ ಮಾಡಿ. ಏನು ಯಾವ್ದಾರು ಒಳ್ಳೆ ಸುದ್ದಿನ ಫೋನ್ ಮಾಡಿ ಹೇಳಕ್ಕೆ? ಹಿಂಗಿದ್ದಾವೆಲ್ಲ ಯಾರು ಫೋನ್ ಮಾಡಿ ಹೇಳ್ತಾರಣ್ಣ. ಇವ್ರ ಕೈಯಲ್ಲಿ ಗೊತ್ತಾದಾಗಲೇ ಏನು ಎತ್ತ ಅಂತ ಬಂದು ವಿಚಾರಿಸ್ಕೋಬೇಕು, ಗೊತ್ತಾ? ಪಾಪಣ್ಣ ಸುಮ್ಮನಿರಿ, ಬೇರೆ ಅಂತಾರೆ ಮಾತಾಡಿ. ಹೋಗಲಿ ಬಿಡಿ. ಏನು ಅವ್ರಿಗೆ ಗೊತ್ತದೆಯೋ ಏನೋ, ನಮಗೇನು ಗೊತ್ತನ್ರಿ. ಅದು ಎಂಥಾರಾಗಲಿ, ಈಗ ಅವ್ರ ಸುದ್ದಿ ಬರೋಕ್ಕೆ ಬಂದದಲ್ಲ, ಒಂದು ವಿಚಾರ ನಾನು ತಿಳ್ಕೊಂಡ್ಲೇಬೇಕು. ಗುಣಪಣ್ಣ, ನಿಮ್ಗೆ ಎಂತಕ್ಕೆ ಅವ್ರನ್ನ ಕಂಡ್ರೆ ಅಷ್ಟು ಸಿಟ್ಟು? ರಘುವೀರಣ್ಣನ ಕಂಡ್ರೆ ನಿಮಗೆ ಎಂತಕ್ಕೆ ಸಿಟ್ಟು? ಮಾತ್ರ ಅವ್ರು ಮಾತ್ರ ಎಷ್ಟು ನಿಮ್ಮ ಸುದ್ದಿ ಹೇಳ್ತಾ ಇರ್ತಾರೆ ಗೊತ್ತಾ? ಎಂಥಾರು ಒಂದು ಇದಾದ್ರೂ ನಿಮ್ಮ ಸುದ್ದಿ ಹೇಳದೇ ಇರಲ್ಲ. ಪಾಪಣ್ಣ ಸ್ವಲ್ಪ ಸುಮ್ಮನೀರು. ನಾನು ಕಾಣದೇ ಇದ್ದಿದ್ದು ನಂಗೆ ಗೊತ್ತಿಲ್ಲ. ಈ ಎಂಥದ್ನ ಮರೆ ನನ್ನ ಸುದ್ದಿ ಹೇಳಿದ್ದ? ಯಾವಾಗ ನೋಡಿದ್ರು ಎಂಥಕ್ಕಾರು ನಿಮ್ಗಿಬ್ರಿಗೆ ಹೇಳೋದು ಬಿಟ್ರೆ ನಂಗೆ ಎಂಥದ್ನೂ ಹೇಳಲ್ಲ. ನನ್ನ ಕಂಡ್ರೆ ಪುಷ್ಟಿನೂ ಅವನಿಗೆ ಒಂಥರ ಹೊಟ್ಟೆ ಕಿಚ್ಚಯ್ಯ. ಪಾಪಣ್ಣ, ನೀವು ಒಬ್ಬರು ಹಂಗಿದ್ದಾರೆ ಮಾರ. ಅವ್ರಿಗೆ ಆಗಲ್ಲ ಅಂತ ಕಂಡ ಮೇಲೆ ಸುಮ್ಮನೆ ಬೇರೆ ಅಂತಾರೆ ಮಾತಾಡಬಾರ್ದಾ? ಗುಂಡಪ್ಪ, ಮತ್ತು ನೀನು ಅವ್ರ ಪರನೇ ಮಾತಾಡ್ತಿದ್ದೀಯ ಅಂಥೇಳಿ ಸಿಟ್ಟು ಮಾಡ್ಕಿಬೇಡಿ. ಈಗ ನೀವೀಗ ಹೇಳಿದ್ರಲ್ಲ, ಅದಕ್ಕೆ ಹೇಳೋದು ನಾನು. ನೀವು ಹೇಳಿದ್ರಲ್ಲ ಯಾವುದೊಂದು ಕಾರು ನಿಮಗಿಬ್ರಿಗೆ ಫೋನ್ ಮಾಡ್ತಾರೆ, ನಂಗೆ ಮಾಡಲ್ಲ ಅಂತ. ನಾವಿಬ್ಬರು ಅವ್ರಿಗಿಂತ ಸಣ್ಣರ್ರಿ. ಎಂಥಾರು ಕೆಲಸ ಹೇಳ್ಬೋದು ನಮಗೆ. ನಿಮಗೆ ಹಂಗೆ ಹೇಳೋಕ್ಕಾಗ್ತದ? ಇದನ್ನು ಬಂದು ಒಂಚೂರು ಮಾಡಿಕೊಡಿ ಅಂತ ಹೇಳೋಕ್ಕಾಗ್ತದೆ? ಈಗ ನಾವು ಪಾಪಣ್ಣವ್ರ ಮನೇಲಿ ಏನಲ್ಲದೆ ಇದ್ರು ನಮ್ಮ ಮನೇಲೆಲ್ಲ ಅಪ್ಪ ಎಲ್ಲ ಕೆಲಸಕ್ಕೆಲ್ಲ ಹೋಗ್ತಿದ್ದರು ಫಸ್ಟಿಂದ. ಹಾಗಾಗಿ ಆ ಒಂದು ಇದ್ರ ಮೇಲೆ ನಾನು ಕರೆದು ಎಂಥಾರು ಕೆಲಸ ಹೇಳ್ತಾರೆ. ನಂಗೆ ಹೇಳ್ದಂಗೆ ನಿಮ್ಗೆ ಹೇಳೋಕ್ಕಾಗ್ತದನ್ರಿ? ಇನ್ನು ಅಲ್ಲಿ ನೀವೇನಾರು ತಿಳ್ಕೊಳ್ಳಿ, ರಘುವೀರ್ ಮಾವಾಗ ಮಾತ್ರ ನಿಮ್ಮ ಮೇಲೆ ಭಾಳ ಗೌರವ ಅದೆ. ನೀವು ಮನಸ್ಸಲ್ಲಿ ಏನದೆಯೋ ನಮಗೆ ಗೊತ್ತಿರಲ್ಲ ಮಾರ್ರ. ಒಟ್ಟು ನಾವು ಇದು ಹೇಳೋಕ್ಕಾಗಲ್ಲ. ಹೇಳೋದು ಹೇಳಿನಷ್ಟೇ. ಬಿಡಿ, ಇದನ್ನು ಬಿಡಿ, ಬೇರೆ ಅಂತಾರೆ ಮಾತಾಡಿ. ಅಲ್ಲ ಕಣ ಅನಿಲ, ನಿನ್ನ ಗಂಡನ ಮನೆಗೊಂದು ಫೋನ್ ಮಾಡಿ ಹೇಳಬೇಕಿತ್ತ? ಏನು ತಿಳ್ಕೊತಾರೇನೋ. ಲೆಕ್ಕ ಅಂದರೂ ಬತ್ತಿದ್ರು. ಈಗ ಜಲ್ಜಕ್ಕ ಯಾರು ಬತ್ತಿದ್ರು ಇಲ್ಲಿ ನಿಮಗೂ ಒಂಚೂರು ಅನುಕೂಲ ಆಗ್ತಿತ್ತು. ಅವ್ರು ಮಾತ್ರ ಗ್ಯಾರಂಟಿ ಸಿಟ್ಟು ಮಾಡ್ತಾರೆ. ನಿಮ್ಮ ಮೇಲೆ ಸಿಟ್ಟು ಮಾಡಲ್ಲ, ನನ್ನ ಮೇಲೆ ಸಿಟ್ಟು ಮಾಡೋದು. ಎಂತ ಮಾಡೋದು? ನಂಗೆ ಎಲ್ಲೂ ಸಿಕ್ಕಲಿಲ್ಲ. ಅಲ್ಲ, ಸಿಕ್ಕದು ಹೆಂಗೆ? ನಮ್ಮ ಮನೇಲಿ ಇದ್ರಲ್ಲ ಸಿಕ್ಕೋದು. ನೋಡೋಣ, ಇವತ್ತಾರು ಅಲ್ಲಿ ನಾಳೆ ಬೆಳಿಗ್ಗೆ ಯಾರು ಮನೆಗೆ ಹೋದವನೇ ಒಂದು ಫೋನ್ ಮಾಡಬೇಕು. ಯಾರು ಬಂದ್ಗಿನಿದ್ರೂ ಕೇಳ್ತೀನಿ ಅಮ್ಮನ ಹತ್ರ. ಇಲ್ಲಿದ್ರೆ ನಾನೇ ಫೋನ್ ಮಾಡ್ತೀನಿ. ಅಲ್ಲ ಹುಡುಗರ, ನಿಮ್ಗೆ ಎಂತ ಆಗಿದ್ರ? ಎಂತ ಫೋನ್ ಮಾಡಿ ಹೇಳ್ತೀರ? ಊರು ಮನೇಲಿ ಎಲ್ಲರಿಗೂ ಗೊತ್ತಾದ್ಮೇಲೆ ಅವ್ರ ಮನೆಗೆಲ್ಲ ಗೊತ್ತಿಲ್ಲದೆ ಅದೆಯೇ ಈಗ? ಹಂಗೆ ಇಲ್ಲಿದ್ರೆ ಈಗ ಪಲ್ಲವಿ ಫೋನ್ ಮಾಡಿ ಹೇಳ್ದೆ ಅದೆಯಾ? ಒಬ್ರು ಮಾರಯ್ಯ. ಇಲ್ಲ,
ಇಲ್ಲ ಗುಂಡಪ್ಪ ಪಲ್ಲವಿ ಹಂಗೆ ಫೋನ್ ಮಾಡಿ ಹೇಳಲ್ಲ. ಯಾರಿಗೂ ಹೇಳಬೇಡಿ ಅಂತ ಫಸ್ಟೇ ಹೇಳಿರ್ತೀವ. ಅದು ಅಲ್ಲಿಗೆ ಫೋನ್ ಮಾಡಿದ್ರೆ ಈಗ ಅದ್ರ ಅಮ್ಮ ಎಲ್ಲ ಕಡೆ ಹೇಳ್ತಾ ಹೋಗೋದ ಗೊತ್ತು ಅದಕ್ಕೆ. ಹಂಗಾಗಿ ಅದು ಫೋನ್ ಮಾಡಿ ಹೇಳಿರ್ಲಿಕ್ಕಿಲ್ಲ ಅಂದ್ಕೊಂಡಿನಪ್ಪ. ಇಲ್ಲ ಹೇಳ ನೋಡಿ ಬೇಕಾರೆ, ಗೊತ್ತಾದರೆ ಒಂದು ಫೋನು ಮಾಡದೇ ಇರ್ತಿರ್ಲ. ಇಲ್ಲಿರು ಮಾವನೇ ಬತ್ತಿದ್ರು, ಯಾವ ಕಾರಣಕ್ಕೂ ಸುಮ್ಮನೆ ಇರ್ತಿರ್ಲ, ಬರ್ತಿದ್ರು ಗ್ಯಾರಂಟಿ. ಹೌದೇನಿಲ್ಲ, ಯಾರು ಹೆಣ್ಮಕ್ಳು ತವ್ರ ಮನೆಗೆ ಫೋನ್ ಮಾಡದೇ ಇರ್ತಾರನ? ಈ ಮನೇಲಿ ಹೇಳ್ಬಿಡಿ ಅಂತ ಹೇಳಿದಕ್ಕೂ ಬೇರೆ ಯಾರಿಗೆ ಹೇಳ್ಬೇಡಿ ಅಂತ ಹೇಳಿರ್ತಾರೆ. ಇವ್ರು ಬೇರೆರಾ? ಗುಂಡಪ್ಪನ ಹೇಳ್ದಂಗೆ ಗೊತ್ತಾಗ್ಯದನೋ ಅಂತ. ಇಲ್ಲ ಪಾಪಣ್ಣ, ಪಲ್ಲವಿ ಹಂಗಲ್ಲ. ಎಂಥವ್ರು ಹಿಂಗೆ ಹೇಳ್ಬೇಡ ಅಂತ ಹೇಳಿದ್ರೆ ಮತ್ತೆ ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಅಲ್ಲಿ ಯಾವ ಕೆಲಸನೇ ಆಗಲಿ ಮಾಡಬೇಡ ಅಂತ ಕೆಲಸ ಮಾಡಲ್ಲ ಅದು. ಈಗ ಅದ್ರ ಅಮ್ಮಗೆ ಫೋನ್ ಅಂತೂ ನಾವು ಬೇಡ ಅಂದಮೇಲೆ ಅದು ಮಾಡೋಕ್ಕೆ ಹೋಗಲ್ಲ. ನಾವು ಒಂದೆರಡು ಸತಿ ಹೆದರ್ಸಿನ ಹಿಂಗೆ, ಎಂಥದ್ದು ಇದ್ದಿದ್ದು ಬದಿದ್ದೆಲ್ಲ ಮನೆ ವಿಚಾರ ತಗೊಂಡೋಗಿ ಹೇಳ್ತೀಯ, ಅವ್ರು ಊರು ತುಂಬ ಹೇಳ್ತಾರೆ ಅಂತ. ಹಂಗಾಗಿ ಅದು ಹಾಗೆಲ್ಲ ಹೇಳಲ್ಲ. ಈಗಂತೂ ಒಂಥರ ಹೆದರಿಕೆ ಆದಂಗೆ ಆಗ್ಯದ, ಬೇಜಾರಲ್ಲೂ ಅದೇ. ಅದಕ್ಕೊಂಥರ ಹೇಳಂಗಿಲ್ಲ ಬಿಡಂಗಿಲ್ಲ. ಅಮ್ಮನೂ ಸಿಟ್ಟಲ್ಲದ್ಯಾ. ಈಗ ಇಬ್ಬರಿಗೂ ಬೈತಾ ಇದೆ ಅಮ್ಮ, ಅಪ್ಪಗೂ ಪಲ್ಲವಿಗೂ. ಎಂತ ಮಾಡ್ತದೆ ಇದಾರುವ. ಅದೇ ನೀವು ಬರೋಷ್ಟೊತ್ತಿಗೆ ಮಾತಾಡ್ತಾ ಕೂತಿತ್ತು. ನಾನು ಎಂಥದ್ದು ಮಾಡಲ, ನಾನು ಹೇಳಿದಕ್ಕೆ ನಿಮ್ಗೆ ಹಿಂಗಾತನೋ ಹಂಗೆ ಹಿಂಗೆ ಅಂತ. ಎಂತ ಮಾಡ್ತೀರಿ ಹೇಳಿ. ಈಗ ಅಮ್ಮಗೆ ಹೇಳಿದ್ರೆ ಅಮ್ಮಗೂ ಬೇಜಾರಾಗ್ತದೆ. ಹಾಗಾಗಿ ನಾನು ಅಮ್ಮಗೂ ಎಂತ ಹೇಳಕ್ಕೆ ಹೋಗಲ್ಲ. ಇದೀಗ ಮನೆಗೆ ಹೇಳಲ್ಲ, ಇದ್ರ ಮಟ್ಟಿಗೆ ಬೇಕಾದ್ರೆ ನಾ ಗ್ಯಾರಂಟಿ ಕೊಡ್ತೀನಿ. ಗೊತ್ತಿಲ್ಲ, ಅದ್ರ ಮನೆಗೆ ನೀವು ಒಂದು ಕೆಲಸ ಮಾಡಿ ಪಾಪಣ್ಣನ ಒಂದು ಫೋನ್ ಮಾಡಿ ಹೇಳಿ. ಇಷ್ಟಂದ್ರೆ ನಾ ಫೋನ್ ಮಾಡಿ ಹೇಳೋದು ಸರಿ ಆಗಲ್ಲ. ಅಲ್ಲ ಪಾಪಣ್ಣ, ಕಲ್ತ್ಕ ಒಂಚೂರು ಅವ್ನು ನೋಡಿ ಕಲ್ತ್ಕ. ಹೆಂಡತಿ ಮೇಲೆ ಆಸೆ ನೋಡ ಎಷ್ಟು ಅಂತ. ಪಾಪಣ್ಣು ಕಲ್ತ್ಕೋಬೇಕು, ಗುಂಡಪ್ಪಣ್ಣು ಕಲ್ತ್ಕೋಬೇಕಪ್ಪ. ನಂಗೇನು ಗ್ರಾಚಾರ ಕೆಟ್ಟು ನಾನು ಹೇಳ್ದೆ ಮಾರ್ರ. ಇನ್ನು ಇದನ್ನೇ ಹಿಡ್ಕೊಂಡು ಕೂತ್ಕೋತಾರೆ. ಗುಂಡಪ್ಪಣ್ಣ, ನಿಮ್ದು ಅಮ್ಮಯ್ಯ ಅಂತೀನಿ, ಇನ್ನು ಈ ಸುದ್ದಿ ಎಲ್ಲೂ ಮಾತಾಡಬೇಡಿ ಮಾರ್ರ. ಎಂತೋ ಹಿಂಗೆ ಮಾತಿಗೆ ಬಂತಲ್ಲ ಅದಕ್ಕೆ ಹೇಳಿದೆ. ಇಲ್ಲ ಮಾರೆ, ತಮಾಸ್ಗಿಗೆ ಹೇಳಿದ್ದಲ್ಲ ನಾ. ಇವನ್ನೆಲ್ಲ ಎಂತ ಬೇರೆಯವ್ರ ಹತ್ರ ಹೇಳ್ತಾ ಕೂತ್ಕೋತಾರ? ಸುಮ್ಮನೆ ಈಗ ಓದ್ತು ಹೋಗ್ಬೇಕಲ್ಲ, ಹಂಗಾಗಿ ಮಾತಾಡ್ತಿದ್ದೀನಿ. ನಿಂಗೆ ಬೇರೆ ನಿದ್ದು ಬರಲ್ಲ ಅಂತೀಯ. ಅಲ್ಲ, ಅಷ್ಟೆಲ್ಲ ಹೇಳಕ್ಕೆ ಹೆಂಡತಿ ಮೇಲೆ ಆಸೆ ಯಾರಿಗಿರಲ್ಲ? ನಿಂಗೊಬ್ನಿಗೆಯ? ಏನು ನಂಗಿಲ್ಲ? ಪಾಪಣ್ಣಗೇನ ಹೆಂಡತಿ ಮೇಲೆ ಆಸಿಲ್ಲ? ಎಲ್ಲರಿಗೂ ಆಸೆ ಇರ್ತದೆ. ನೀ ಬಾಯ್ಬಿಟ್ಟು ಹೇಳ್ಕಿತೀಯ, ನಾವು ಹೇಳ್ಕಿಡಲ್ಲ ಅಷ್ಟೇ. ಬಿಡಿ, ಈ ಮಾತೇ ಬಿಡಿ. ಈಗಲಿ ಹೇಳ್ತೀನಿ ಗುಂಡಪ್ಪಣ್ಣ, ಬೇರೆ ಎಂತಾರು ಮಾತಾಡಿ, ಎಂತಾರು ಬೇರೆ ಮಾತಾಡಿ ಹೇಳ್ತೀನಿ. ಬೇರೆ ಎಂತ ಮಾತಾಡೋದ ಹುಡುಗರ? ನೀವೇ ಎಂತಾರು ಮಾತಾಡೋದು ಬಿಟ್ಟು ಬೇರೆ ಎಂತಾರು ಮಾತಾಡಿ ಗುಂಡಪ್ಪವ. ಈಗ ನಾವಿಬ್ಬರಾದರೂ ಒಂದೇ ವರ್ಗೀಯರು. ನನ್ನ ವಿಚಾರ ಪಾಪಣ್ಣ ಗೊತ್ತಿರ್ತದೆ, ಅವ್ರು ಹೇಳ್ಬೇಕಾಗಿದ್ದು ನಂಗೆ ಗೊತ್ತಿರ್ತದೆ. ನೀವ್ಯಾರು ಹಂಗಲ್ಲ, ಸ್ವಲ್ಪ ಹಿಂದಿನಾರಲ್ಲ. ನಮಗೆ ಗೊತ್ತಿಲ್ಲದೆ ಇರೋ ಸುಮಾರು ಇರ್ತವೆ ನಿಮ್ಮ ಹತ್ರ. ಹೌದೌದು, ಏನು ನಾನು ಬಹಳ ಹಿಂದಿನವ ನೋಡ. ಹಿಂದಿನವ ಅನ್ನೋದಲ್ಲ, ನೀನು ಅವಾಗ ರೊಗ್ಗು ತಂದು ಕೊಟ್ಟಲ್ಲ ಇದನ್ನ, ಅವಾಗಲೇ ಜ್ಞಾನಾತ. ಈ ಹೇಳ್ಬೇಕು ಅಂದ್ಕೊಂಡು ಮತ್ತೆ ಸುಮ್ಮನಾಕಿಂಡೆ. ನೀವು ಎಂತ ತಿಳ್ಕೊತೀರೇನಂತ. ಎಂತಕ್ಕೆ ನಗಾಡ್ತಿದ್ದೀರಿ ಕೇಂದ್ರಲ್ಲ ಅವಾಗ. ಇದಕ್ಕೆ ನಗಾಡ್ತಿದ್ದಿದ್ದು. ಎಂತ ಗೊತ್ತನೋ, ನನ್ನ ಮದುವೆ ಸೆಟ್ಲ್ಮೆಂಟ್ ಆಗಿತ್ತು ಆವಾಗ ಹಾಸೂರಿನಲ್ಲಿ. ನಮ್ಮ ಸುಮತಿ ನಾದ್ನಿ ಅದೆಯಲ್ಲ, ಅದು ಬೆಂಗಳೂರಲ್ಲಿರೋದು. ಆ ಸುಮತಕ್ಕನ ನಾದ್ನಿನ್ ಬೇರೆ ಮದುವೆ ಆಗ್ಬೇಕು ಅಂದ್ಕೊಂಡಿದ್ರ ನೀವು? ಸುಮ್ಮನಿರ ಮಾರಯ್ಯ, ನಾ ಎಲ್ಲಿ ಹಂಗೆ ಹೇಳದ್ನ? ಅವನಿಲ್ಲ, ಅವನ ಬಾಯಿ ಮುಚ್ಕೊಂಡು ಸುಮ್ಮನಿರಕ್ಕೆ ಹೇಳಿ. ಇಲ್ದಿರ ನಾ ಅಂಥದ್ನೂ ಹೇಳಲ್ಲ. ಅವನ ಥರ ಬೊತ್ತ ಅವನ ಅಪ್ಪನಂಗೆ ಆತದನ್ ಮರಯ್ಯ. ಪಾಪ ನಾನು ಸುಮ್ಮನೆ ಮಲ್ಕೊಳ್ಳಿ ನೀವು ಹೇಳಿ ಗುಂಡಪ್ಪ. ಅದೇ ಇದು ಮದುವೆ ಸುರ್ನಲ್ಲ, ಮದುವೆ ಸೆಟ್ಲ್ಮೆಂಟ್ ಎಲ್ಲ ಆಗಿತ್ತು. ಇನ್ನು ಜವಳಿ ತರ್ಬೇಕಲ್ಲ, ನಾನು ಶಿವಮೊಗ್ಗದಿಂದನೇ ತರೋಣ ಅಂತ ಹೇಳಿದೆ. ನಮ್ಮ ಸುಮತಿ ನಾದ್ನೇನೋ ಹೇಳ್ತಂತೆ, ಇಲ್ಲೇ ಬೆಂಗಳೂರಿಗೆ ಬೋಲಿ, ಇಲ್ಲಿಂದನೇ ತಗೊಂಡು ಹೋಗ್ಬೋದಿ ಅಂತ. ಹಂಗಾಗಿ ನಾನು ಸುಮತಿ ಗಂಡ ಮತ್ತೊಬ್ರು ಯಾರೋ ಬಂದಿದ್ರು ಮರೆ ಇಂಥವ್ರಂತ ಜ್ಞಾನ ಮರ್ತೋಗಿದೆ. ಬೆಂಗಳೂರಿಗೆ ಹೋಗಿದ್ದು ಜವಳಿ ತೆಗಿಯೋಕ್ಕೆ ಅಂತ.
ಅಲ್ಲಿ ಹಿಂಗಿದ್ದೆ ಒಂದು ರಗ್ಗಿತ್ತ. ನಂಗೊಂದು ರಗ್ಗು ತಗೊಳೋಣ ಅನ್ನೋದೊಂದು ಆಸೆ. ಅವಾಗೆಲ್ಲ ರಗ್ಗು ಬಹಳ ಕಡಿಮೆ. ಇನ್ನು ಅಂತಂತರ ಮನೆಯಲ್ಲಿ ಹಿಂಗಿದ್ ಬಣ್ಣದ ರಗ್ಗಂತೂ ಇಲ್ಲೇ ಇಲ್ಲ ಬಿಡು. ಕೊಂಬಳಿ ಹಂಗಿದ್ದವೆ, ಒಂಥರ ಕಪ್ಪು ಪಟ್ಟೆ ರಗ್ಗು ಬತ್ತಿದ್ದು. ಇದನ್ನ ನೋಡ್ಬಿಟ್ನಲ್ಲ, ನನಗೆ ಭಾಳ ಆಸೆ ಆಯ್ತಾ. ಮದುವೆ ಆತ ಇದ್ದಿದ್ದಲ್ಲ ಬೇರೆ, ಒಳ್ಳೆ ರೀತಿಲಿ ಹೊದ್ಕೊಳೋಣ ಅಂತ ರಗ್ ತಗೊಳೋಣ ಅಂತ ಹೋದ್ರೇನ ತಂದ್ರ ಇಲ್ಲ ಕಡಿಕೆ. ಪಾಪ ನಾನು ಸುಮ್ಮನೆ ಮಲ್ಕೇಳಿ ಅಂತ ಹೇಳಿದ್ದಲ್ಲ, ನೀವು ಹೇಳಿ ಗುಂಡಪ್ಪವ. ಹ್ಞೂ, ಅದೇ ನಾನು ನೋಡ್ತಾ ಇದ್ದೆ ರಗ್ಗಲ್ಲಿ. ಅಷ್ಟೊತ್ತಿ ಸುಮತಿ ಗಣ್ಣು ಬಂದರು. ಇಬ್ಬರು ಸೇರಿ ನೋಡ್ತಾ ಇದ್ದೆ. ನಾ ಸುಮ್ಮನೆ ಇರ್ಬೇಕ ಇಲ್ಲ. ಅವಾಗ ಈ ಥರದ್ದು ಹಿಂಗಿದ್ ನೈಸಿಂದ ಬೊತ್ತಿರ್ಲೇನ ಮರೆಯ. ಹಿಂಗೆ ಎಳೆದ್ರೆ ಒಂದು ಸ್ವಲ್ಪ ಇದು ಬೊತ್ತಿತ್ತು. ನಾ ಹಿಂಗೆ ರೊಗ್ಗಲ್ಲಿ ಹಿಂಗೆ ಚೂಟು ಹಿಂಗೆ ಎಳಿಯಲ್ಲ ನಾ. ರೊಗ್ಗ ಹಿಂಗೆ ಎಳ್ದು ಇದೇನು ಇದು ಬೊತ್ತದಲ್ಲ, ಹಿಂಗೆ ಎಳೆದ್ರು ಬೊತ್ತದಲ್ಲ ಅಂದೆ. ನಾನು ಸಾಪ್ಸಿದ್ದೆ ಹೇಳಿದ್ದಪ್ಪ. ಆ ಅಂಗಡಿಲಿ ವ್ಯಾಪಾರಕ್ಕಿದ್ದಳು ಏನು ಅನ್ಬೇಕು, ಎಳೆದ್ರೆ ಯಾರು ಬರೋಲ್ಲ ಸರ್, ನಾನು ಬರೋಲ್ಲ ಅನ್ನೋದನ. ನನಗೆ ನೋಡು ಕೊಟ್ಟ ಬೇಗರು ಬರೋಕ್ಕೆ ಶುರುವಾತ. ಎಂತ ಹೇಳ್ತೆ, ನಮಗೊಂಥರ ಬೆಂಗಳೂರು ಪೇಟೆಗೆ ಹೋಗಿದ್ದು ಬೇರೆ ಫಸ್ಟು. ಎಲ್ಲ ಹಂಗೆ ಹಿಂಗೆ ಅನ್ನೋರು. ಅದು ಎಂತಕ್ಕಾಗಿ ಹೇಳ್ತು ಅಂತಲೇ ನಂಗೆ ಗೊತ್ತಾಗ್ಲ. ನೋಡು, ಸುಮ್ಮನೆ ಬಂದು ಸುಮತಿ ಹತ್ರ ನಿಂತ್ಕೊಂಡೆ ನಾನು. ನನಗೊಂಥರ ಹೆದರಿಕೆ ಶುರು ಆಗೋತು. ಸುಮತಿ ಗಂಡಿ ಏನು ಮಗಳು ನಗಾಡ್ತಾ ನಿಂತರು. ತಗೊಳ್ಳಿ ಅಂತ ಭಾಳ ಹೇಳಿದ್ರು. ಬಿಟ್ಟೆ. ರಗ್ಗು ಬೇಡ, ಇದು ಬೇಡ, ಏನೂ ಬೇಡ ಅಂತೇಳಿ ಮೊದಲೇ ಊರು ಮನೇಲೆಲ್ಲ ಏನೇನ ಅಲ್ದಿದ್ದೆಲ್ಲ ಮಾತಾಡೋರು. ಅವಾಗ ಈ ರಘುವೀರ್ನೂ ಸೇರ್ಕೊಂಡಿದ್ದ. ಇಲ್ಲದೆ ಹೋಗಿದ್ದೆಲ್ಲ ಹುಟ್ಟಿಸ್ತಾ ಇದ್ದ. ಕಾಡಿಕೆ ಇನ್ನು ಎಂಥದ ಅಂತೇಳಿ ಈಚೆಗೆ ಬಂದರೆ ಸುಮತಿ ಎಂತ 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 ಕೇಳ್ತದೆ. ಎಂತ ಅಂತ ಹೇಳ್ತೀಯ, ಇದನ್ನು ಹೇಳಕತ್ತದ? ಅಯ್ಯೋ ಮಾರಯ್ಯ, ನಮಗೆ ಅವಾಗೊಂದು ಇದಾಗಿದ್ದಂದರೆ ಹೇಳೋದಲ್ಲ. ರಗ್ಗು ಬೇಡ, ಎಂಥದ್ದು ಬೇಡ ಅಂತೇಳಿ ಸುಮ್ಮನೆ ಈಚೆಗೆ ಬಂದಿದ್ದೆ. ಈಗ ಅದೇ ಜ್ಞಾನ ಆಯ್ತು. ಅಲ್ಲ, ಆ ಹುಡುಗಿ ಅಂತ ಹಂಗೆ ಹೇಳಿತ್ತು, ಎಂಥದೋ ನಂಗೊಂಥರ ಆಗಿ ಹೋತ ಮರ. ಅಲ್ಲ, ಅದರಲ್ಲೊಂದು ಎಂತ ಅದೇ ಅಂತ ನಿಮಗಷ್ಟು ಹೆದರಿಕಾತ್ರಿ. ಆ ಹುಡುಗಿ ಸುಮ್ಮನೆ ತಮಾಷೆಗೆ ಹೇಳಿದ್ದ ಎಂತದ. ಪಾಪಣ್ಣನ ನಿಧಾನ. ಅಪ್ಪ ಲಚ್ಚಿಗೆ ಮಲಗಿರ್ತಾರೆ. ಅದೇ ಮರಯ್ಯ, ಅವ್ನ ಗಂಟ್ಲಿಗೆ ಎಂತಾರು ಒಂಚೂರು ತೃಪ್ತಿಯೇನೋ ಅನಿಲ್ಲ ಅಲ್ಲಿ. ಎಂತಾರು ಮಾತಾಡಿ ಅಂತ ಹೇಳಿದ್ರಲ್ಲ. ನಾ ಹಂಗೆ ಅವಾಗ ಇಲ್ಲಿ ರೊಗ್ ನೋಡ್ದಕ್ಕೂ ಜ್ಞಾನ ಆಗಿತ್ತಲ್ಲ, ಅದನ್ನೇ ಹೇಳಿದೆ. ಬಿಡಿ, ನಾನು ಇನ್ನೇ ಅಂತ ಮಾತಾಡೋಕೆ ಹೋಗಲ್ಲ ಮರಯ್ಯ, ಬೇರೆ ಅಂತಾರೆ ಮಾತಾಡಿ. ಕಡೆಗೆ ಬೇರೆ ಎಲ್ಲಿಂದನಾರು ರೊಗ್ಗು ತಂದ್ರ ಎಂತ ಮಾಡಿದ್ರಿ? ಇಲ್ಲಪ್ಪ, ರೊಗ್ಗು ತರೋಕ್ಕೂ ಹೋಗ್ಲ, ಎಂಥದ್ದು ಹೋಗ್ಲ. ಹಳೆವೇ ಇದ್ದು ಒಂದು ಹಿಂಗೆ ಅದೇ ಕಪ್ಪು ಪಟ್ಟೆ ರೊಗ್ಗು. ನಿಮ್ಮನೇಲಿ ಒಂದು ಅದೀಯ ಪಾಪಣ್ಣ? ಇಂದಿಗೂ ಅದೇ. ಅವತ್ತು ಬಿಸ್ಲಿಗೆ ಹಾಕಿದ್ರು ಪಾರ್ವತಕ್ಕ, ನೋಡಿದ್ದೆ ನಾನು. ಹಾಗಿದೊಂದು ರೊಗ್ಗಿತ್ತು. ಅವಾಗೆಲ್ಲ ಜಾಡಿ ಗಂಬಳಿ ಅಲ್ಲ, ಕಂಬಳಿ ಸೂಡಕ್ಕೆ ಕಂಬಳಿ, ಹೊದಿಯಕ್ಕೆ ಜಾಡಿ. ಉರ್ಸ ತಗೊಂಡಂಗೆ ತಗೋತಿದ್ದು. ಎಲ್ಲಿ 2 ವರ್ಷ, 3ನೇ ವರ್ಷಕ್ಕೆ ಹೋಗವು. ಜಾಡಿ ಒಂದು 2-3 ವರ್ಷ ಬರ್ತಿದ್ದು. ಕಂಬಳಿ ಎಲ್ಲಿ ಉರ್ಸೊಂದು ವರ್ಷಕ್ಕೆ ಬೇರೆ ತಗೋಬೇಕಿತ್ತಲ್ಲ. ಹಂಗೆ ಜಾಡಿ ಕಂಬಳಿ, ರಗ್ಗು, ಬಿಡ್ಸೀಟು ಇವೆಲ್ಲ ಭಾಳ ಇದು. ಹಿಂಗಿದು ರಗ್ಗು ಗಿಗ್ಗು ಎಲ್ಲ ತಗೋಬಿಟ್ರಂತೂ ಭಾಳ ಇದು ಸೀತಾರ್ ತವ್ರ ಮನೆಯಲ್ಲಿ ಕೊಟ್ಟು ಕಳಿಸಿದ್ರು. ಒಂದು ರಗ್ಗು, ಬಿಡ್ಸೀಟು ಅವೆಲ್ಲ ಕೊಟ್ಟು ಕಳಿಸಿದ್ರು. ಯಾವಾಗಲೂ ನಂಗೆ ಅಲ್ಲ ರಗ್ಗು ನೋಡ್ದು ಕೂಡಲೇ ಇದೇ ಮಾತೆ ಜ್ಞಾನ ಆಗದ. ಸೀತಕ್ಕನ ಹತ್ರ ಹೇಳಿದ್ರ ಹಿಂಗೆ ಅಂತ? ಹ್ಞೂ, ನೋಡೀಗ ಹೇಳಕ್ ಕೂತ್ಕೊಂಡಿದ್ದಲ್ಲ ಅನಿಲ್, ಅವ್ ಮಾತಾಡೋದು ನೋಡ. ಹೇಳಕತ್ತದನ ಇವನ್ನೆಲ್ಲ. ಮೊದಲೇ ಅದ್ರ ತಲೆ ಬಿಸಿಲ್ಲ ಅದಿತ್ತು. ಸೀತನ ಹತ್ರ ಹೇಳಕ್ಕೆ ನಾ ಸುಮತಿ ಹತ್ರನೇ ಹೇಳಪ್ಪ. ಅದ್ರ ಗಂಡೇನಾರ ಅದ್ರ ಹತ್ರ ಹೇಳ್ಯಾರೋ ಬಿಟ್ಟಾರೋ ಗೊತ್ತಿಲ್ಲ. ಆದ್ರೆ ಇದೇನೊಂದು ಭಾಳ ದೊಡ್ಡ ವಿಚಾರ ಅಂತ ನಂಗೇನು ಅನ್ಸಲ್ಲ ಗುಂಡಪ್ಪಣ್ಣ. ಈಗ ಒಟ್ಟರಸಿ ಯಾರು ಎಂತಾರು ಮಾತಾಡ್ತಿರ್ತಾರೆ, ಇವೆಲ್ಲ ಲೆಕ್ಕಕ್ಕೆ ಇಲ್ಲ. ಅವಾಗೆಲ್ಲ ಹಂಗನ. ಅದು ನಾವೆಲ್ಲ ಹಳ್ಳಿಲಿದ್ದರು, ಎಷ್ಟು ಬೇಕೋ ಅಷ್ಟೇ ಮಾತಾಡ್ಕೊಂಡಿದ್ದರು. ಹಿಂಗೆ ಏಕಾಏಕಿ ಈ ಥರದ ಮಾತು ಕೇಳಿದ್ರೆ ನಮ್ಗೆ ಏನೋ ಒಂಥರ. ಅದೇ ಹೇಳಿದ್ನಲ್ಲ, ಈಗಲೂ ಸುಮ್ಮನೆ ಎಲ್ಲಾರ ಕೂತ ಜ್ಞಾನ ಮಾಡಿದ್ರು ನಗಿ ಬರ್ತದೆ ನನಗೆ.
ನಂಗೆ ಅದು ಹೇಳಿದ್ಕಿಂತನೂ ಈಗ ಅಂತಕ್ಕೆ ನಗಿ ಬರೋದು ಗೊತ್ತಾ, ನಾನು ಹೆದರಿದ್ದೇ ನಂಗೆ ನಗಿ ಬರೋದ. ಥೋ, ಯಾರು ನನ್ನ ಪರಿಸ್ಥಿತಿ ನೋಡ್ಬೇಕಿತ್ತು ಅವತ್ತು. ಸುಮತಿ ಗಂಡು ಮಾತ್ರ ಎಲ್ಲಾರು ಒಂದೊಂದ್ಸತಿ ನೆನ್ಪು ಮಾಡ್ಕಿದ್ದಾರೆ, ಬೆಂಗಳೂರಿಗೆ ಹೋಗ ನಾನು ರಗ್ ತಗೋಬರನ್ನು ಅಂತಾರೆ. ಈಗ ನಮ್ಮ ಸೀತಕ್ಕೆ ಗೊತ್ತಾಗಲ್ಲ. ಈಗೀಗ ಅವ್ರು ಹಂಗೆ ತಮಾಸ್ಕಿ ಮಾಡೋದು ಬಿಟ್ಟರೆ, ಮನೆಗೆ ಬರೋದು ಬಿಟ್ಟರೆ ಬಿಡೋ. ಆಮೇಲೆಲ್ಲ ಒಂದು ಯಾವಾಗಲೂ ಒಂದು ಸತಿಯ ಗುಂಡಪ್ಪಣ್ಣ ಹೋಗ ನಾನು ಬೆಂಗಳೂರಿಗೆ ಹೋಗನ್ನು ರಗ್ ಥರ ನಾನು ಅಂತ ಹೇಳಿ ಸೀತೆ ಎಂತಕ್ಕೆ ಅವ್ರು ಹಂಗೆ ಹೇಳ್ತಾರೆ, ಎಂತಕ್ಕೆ ನಗಾಡ್ತಾರೆ ಅಂತ. ಎಂತ ಅಂತ ಹೇಳ್ತಿ ಹೇಳೋ. ಓ ಮಾರಾಯ, ಅದೊಂದು ದೊಡ್ಡ ಕತೆ ಬಿಡು. ಬೇರೆ ಅಂತಾರೆ ಮಾತಾಡಿ. ಅಲ್ಲ ಅವನಿಲ್ಲಿ ಹುಡ್ಗ ಇಲ್ಲಿ ಮಾತಾಡಿದ ಆಚೆ ಕೇಳ್ತದನಾ? ನಿನ್ನ ಅಪ್ಪನ ಕಿವಿ ಮೊದಲೇ ಸುಟಿ ಮಾರಾಯ. ಎಲ್ಲ ಮಾತಾಡಾದ್ಮೇಲೆ ಈಗ ಕೇಳ್ತಿದ್ದೀರಾ? ಕೇಳಿಸ್ತದಪ್ಪ, ಕೇಳಿಸ್ದೇನ? ಈಗ ಅವ್ರಿಗೆ ನಿದ್ರೆ ಬಂದಿರ್ತದ ಬಿಡಿ. ಥೂ ಮಾರಯ್ಯ, ಅಂತ ಕೆಲಸ ಆತ. ಅವ ಏನು ಅಂದ್ಕೋಬೇಕ, ಈ ಹುಡುಗರಿಗೇನೋ ಬುದ್ಧಿಲ್ಲ ಅಂದ್ರೆ ಗುಂಡಪ್ಪಣ್ಣ ಹಿಂಗೆ ಮಾಡ್ತಾ ಇದ್ದಾನಲ್ಲ ಅಂದ್ಕೊಳಲ್ಲ. ಥೋ, ಇಷ್ಟು ವರ್ಷ ಗುಟ್ಟ ಮುಚ್ಚಿಟ್ಟಿದ್ದೆ, ಇವತ್ತು ಬಾಯಿ ಬಿಡ್ಬೇಕನೋ. ಮತ್ತು ಹುಡುಗರ ಬೇರೆ ಯಾರ ಹತ್ರನಾರು ಹೇಳಿದ್ರೆ ಅದೆಯಲ್ಲ, ದನಗೋಲೆ ಒಕ್ಕಿಬಿಡ್ತೀನಿ ಮತ್ತೆ. ಅಲ್ಲ, ಇವನ್ನೆಲ್ಲ ಯಾರ ಹತ್ರ ಹೇಳಕ್ಕಾಗ್ತದ್ರಿ ಗುಂಡಪ್ಪಣ್ಣ? ಹೇಳಿದ್ರೆ ಇನ್ನು ಶಾರದನ ಹತ್ರ ಹೇಳ್ಬೇಕು. ಅವಕ್ಕೆ ಹಿಂಗಿದ್ದೆಲ್ಲ ನನ್ನ ಮಾತು ಕೇಳೋಷ್ಟು ಪುರ್ಸೊತ್ತೇ ಇರಲ್ಲ. ತೆಗೀರತ್ಲಾಗ ಅದು ಎಂತ ಮಾತಾಡ್ತಿದ್ದೀರಿ ಅಂತದೆ. ಇನ್ನು ಯಾರ ಹತ್ರ ಹೇಳೋಣ? ತೆಗೀರಿ, ಅದರಲ್ಲೆಲ್ಲ ಒಂದಿದು ಏನಿಲ್ಲ. ನೀವು ಬೇಕಾದ್ರೆ ಸೀತಕ್ಕನ ಹತ್ರ ಹೇಳ್ಬೋದಿತ್ತು, ಹೇಳಲ್ಲ ಅಂತೀರಲ್ಲ. ಆದರೂ ನೀವೇನೇ ಹೇಳಿ ಗುಂಡಪ್ಪಣ್ಣ, ಸೀತಕ್ಕೆ ಮಾತ್ರ ಭಾಳ ಒಳ್ಳೆ ಜನ ಕಣ್ರಿ. ನಿಜ ಪಾಪಣ್ಣಣ್ಣ, ನಿಜ. ನಾನು ಚಿಕ್ಕಲಿಂದ ನೋಡ್ತಿದ್ದೀನಲ್ಲ, ಎಷ್ಟು ಒಳ್ಳೆ ಜನ ಅಲ್ಲ ಮಾತ್ರ. ಅವರು ಪುಣ್ಯ ಮಾಡಿದರು ಗುಂಡಪ್ಪಣ್ಣ ಹಂಗಿದ್ದು ಹುಡುಗಿ ಸಿಕ್ಕಕ್ಕೆ. ನಾನೇನಿಲ್ಲ ಅಂದಾನ, ಪುಣ್ಯ ಮಾಡಿದ್ದೆ, ನಾನು ಪುಣ್ಯ ಮಾಡಿದ್ದೆ, ಅದು ಪುಣ್ಯ ಮಾಡಿದ್ದು ನನಗೆ ಇದ್ಕೊಂಡು ಸಿಕ್ಕಕ್ಕೆ. ಎಲ್ಲ ಸರಿ ಮಾರಯ್ಯ, ನಮ್ಮ ಪಟಾಕಿನೇ ಬೊತ್ತ ಭಾಳ ಒಂಥರ ಇದ್ರ ಹತ್ರ ಕೊಡೋದು ಕಲ್ತಾನ. ಈಗ ನಾ ಏನು ಮಾತಾಡಿದ್ರು ಹೋಗಿ ತಾಯಿ ಹತ್ರ ದೂರ ಹೇಳಾಗಿ ಹೋಯ್ತು. ಮನೆ ಒಳಗೆ ಮಾತೇ ಆಡಲ್ಲಲ್ಲ. ಆ ಮೊಬೈಲ್ ಒಂದು ಕೊಡಿಸಿದ್ದು ಮಾರಯ್ಯ, ಅದನ್ನು ಹಿಡ್ಕೊಂಡ ಕೂತ್ಕೊಂಡ. ಯಾಕಾರು ಮೊಬೈಲ್ ಕೊಡಿಸ್ದೆ ಅನ್ನಂಗಾಗಿದೆ. ಈಗಲೇ ಹಿಂಗೆ ಉಂಡ ಮನೆ ಬದಿ ಕೆಲಸ ಬದುಕು ಅಂದ್ರೆ ಅಷ್ಟು ಇದಿತ್ತು, ಏನೂ ಇಲ್ಲ. ಎಂತಕ್ಕೆ ಹಿಂಗಾಗೇನೆ ಅಂತಲೇ ಗೊತ್ತಿಲ್ಲ ಮಾರಾಯ. ಈ ವಯಸ್ಸಲ್ಲಿ ಹುಡುಗರೆಲ್ಲ ಹಾಗೆ ಅಲ್ಲ ನಾವು ಗುಂಡಪ್ಪಣ್ಣ. ನಿಮ್ಮದು ಒಳ್ಳೆ ಕಥೆ ಆತಲ್ಲ. ಹೋಗಿ ಪಟಾಕಿಗೆ ಹಿಂಗೆ ಹೇಳ್ತೀರಲ್ಲ ನೀವು. ಅವ ಸಣ್ಣ ಈಗ ಪ್ರೈಮರಿ ಸ್ಕೂಲಿಗೆ ಹೋದಂಗಿದ್ದಾಗಲೇ ಈಗಲೂ ಇರಬೇಕು ಅಂದರೆ ನೀವಂತೂ ಕಿರಿಕಿರಿ ಅಂತಲೇ ಇರ್ತೀರೇನಾ? ಎಂತ ಮಾಡೋಕ್ಕಾಗ್ತದೆ? ಓ ಸುಮ್ಮನಿರಿ ನೀವು. ಅವನಿಗೆ ಹಾಗೆಲ್ಲ ಹೇಳಬೇಡಿ. ನಮ್ಮದೆಲ್ಲ ಆ ವಯಸ್ಸೆಲ್ಲ ನೆನೆಸ್ಕೊಂಡ್ರಿ ಈಗ ಎಲ್ಲಿ ನಾನು ಅಪ್ಪನ ಎದುರು ನಿಲ್ತಾನೇ ಇರಲ್ಲ. ನಿಲ್ಲ ಅಂದರೆ ಏನು ಹೆದರ್ಕಿಂಡಲ್ಲ, ಸಿಟ್ಟಿಗೆ ಏನಿದ್ರೂ ಹೋಗೋದು ಅಮ್ಮನ ಹತ್ರ ಹೇಳೋದು. ಈಗಲೂ ಒಂದೊಂದು ಸತಿ ನಾನು ಹಾಗೆ ಮಾಡ್ತೀನಿ ಬಿಡಿ. ಹೌದು ಗುಂಡಪ್ಪ ಮಾವ, ಮೊಬೈಲ್ ಹಿಡ್ಕೊಂಡು ಇರ್ತಾನೆ ಅಂತ ಹೇಳ್ತಿರಲ್ಲ, ಅವ್ನು ಎಂತಕ್ಕೆ ಹಿಡ್ಕೊಂಡಾನೆ ಅಂತ ನಿಮಗೆ ಗೊತ್ತಾ? ಈಗ ಓದೋದು ಬರೆಯೋದು ಎಲ್ಲ ಅದರಲ್ಲೇ ಇರ್ತದೆ. ಅದು ಈ ಆ ಕಾಲೇಜಿಂದೆಲ್ಲ ನೋಡ್ಬೇಕಲ್ಲ, ಅದನ್ನೆಲ್ಲ ನೋಡ್ತಿರ್ತಾನೇನೋ. ನೀವು ಹಾಗೆಲ್ಲ ಏನು ಬೈಯಕ್ಕೆ ಹೋಗ್ಬೇಡಿ, ಮೊಬೈಲ್ ಹಿಡ್ಕೊಂಬೇಡ ಹಂಗೆ ಹಿಂಗೆ ಅಂತ. ಯಾವ ಟೈಮಲ್ಲಿ ಎಂಥ ಇವೆಲ್ಲ ಬರ್ತವೆ ಅಂತ. ಓ ನೋಡಿ, ನನಗೆ ಈಗ ಜ್ಞಾನ ಆಗ್ತದೆ. ನಾನು ಬುಳ್ಳಿ ಮೊಬೈಲ್ ತಂದ್ಕೊಂಡು ಎಲ್ಲ ಇದು ಮಾಡಬೇಕು ಅಂತ ಮಾಡಿದ್ದೆ, ಅದು ಅಲ್ಲಿಗೆ ನಿಂತು ಹೋಗಿದೆ ಮಾರ. ಫಸ್ಟೀಗ ಪಾಪಣ್ಣಣ್ಣ, ನನಗೆ ಸದ್ಯಕ್ಕಂತೂ ನಾನು ಪ್ಯಾಟಿಗೀಟೆ ಬದಿ ಬರಲ್ಲ. ಗುಂಡಪ್ಪ ಮಾವ ಪಾಪಣ್ಣಣ್ಣ ಇಬ್ಬರು ಹೋಗಿ ನಮ್ಮ ಬುಳ್ಳಿಗೊಂದು ಮೊಬೈಲ್ ತಗೋಬರ್ರಿ. ನಾನು ಪಾಪಕ್ಕೊಂದು ಫೋನ್ ಮಾಡಿ ಅಲ್ಲೇ ಒಂದು ಮೊಬೈಲ್ ತಗೋತಾರನು ಹೇಳಬೇಕು ಅಂತ ಮಾಡಿದ್ದೆ. ಸೊ ನೀವು ಪಟಾಕಿನ ಕಳಿಸಿದ್ರು ಸಾಕು. ಪಟಾಕಿಗೂ ಗೊತ್ತಾಗ್ತದೆ. ಈಗ ಹುಡುಗರಿಗೆ ಗೊತ್ತಾದಷ್ಟು ನಮಗೇನು ಗೊತ್ತಾಗಲ್ಲ. ಗುಂಡಪ್ಪ ಒಂಚೂರು ಪಟಾಕಿನ ಕಳಿಸ್ತೀರಾ ಪೇಟಿಗೆ? ಎಂತದಪ್ಪ ಅವನಿಗೆ ಎಂತ ಗೊತ್ತಾಗ್ತದನಿಲ್ಲ, ಸಾವಿರಾರು ರೂಪಾಯಿ ಮಾಲ. ಅಲ್ಲ, ಈಗ ಗುಂಡಪ್ಪ ಮಾವ ಕಳ್ಸಕ್ಕೆ ಲೆಕ್ಕ ಹಾಕಿದ್ರು ಅಂತ ತಿಳ್ಕೊಬೇಡ. ಅವನಿಗೆ ಗೊತ್ತಾಗ್ತದೆ, ಹೋಗ್ತೀನಿ ಅನ್ನೋದಾದ್ರೆ ತರಲಿ ಬಿಡು, ನಂಗೇನಿಲ್ಲ. ನಮ್ಮನೆಲ್ಲ ಅವನಿಗೆ ಅವನ ಮಾವ ತರಿಸ್ಕೊಟ್ಟಿದ್ದು. ದುಡ್ಡು ಯಾರ ಸೀಟ್ನೆ ಕೊಟ್ಟದ ಎಂತ ಅಂತ ಗೊತ್ತಿಲ್ಲ.
ಅಂತೂ ಮಾಮ ಮೊಬೈಲ್ ಕೊಡ್ಸೇನೆ ಅಂತ ಹೇಳ್ತಿರ್ತಾನಪ್ಪ. ಹಂಗಾಗಿದೆ ಹೇಳ್ತೀನಿ. ನಾ ಹೇಳೋದು ಹೇಳ್ತೀನ. ನನ್ನ ಲೆಕ್ಕಾಚಾರ ಪಾಪಣ್ಣಂಚೂರು ನೀನು ಆ ಪಾಪಕ್ಕೆ ಫೋನ್ ಮಾಡೋದೇ ಒಳ್ಳೇದಾಗಿ ಕಾಣ್ತದೆ. ಬುಸ್ಸಿ ಕೊಡ್ತಿದ್ದೇನಾ? ನಾ ಹೇಳ್ದಾರೆ ಹೇಳ್ತೀನಿ. ಈಗಲ್ಲ ಒಂಚೂರಾರು ಕಣ್ಣು ಹಚ್ಚನ, ಸುಮ್ಮನೆ ಇರಿ ಹೇಳ್ತೀನಿ. ಸ್ವಲ್ಪ ಸುಮ್ಮನೆ ಮಲ್ಕಿಣ, ನಿದ್ದೆ ಬರ್ತದೆ. ಸ್ವಲ್ಪನಾರು ನಿದ್ರೆ ಮಾಡನ್ರಾ.